ನಿಮ್ಮ ಡಾಕ್ಟರ್ ಟಿವಿ9ನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬಂಜೆತನ ಇತ್ತೀಚಿನ ದಿನದಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಸಮಸ್ಯೆಗಳಲ್ಲಿ ಒಂದಾಗಿದೆ. ಕಲುಷಿತ ಗಾಳಿ, ಪೋಷಕಾಂಶ ರಹಿತ ಆಹಾರ, ಅನುಚಿತ ಜೀವನ ಶೈಲಿ, ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ಧತೆ ಇಲ್ಲದಿರೋದು ಕೂಡ ಬಂಜೆತನಕ್ಕೆ ಕಾರಣವಾಗಬಹುದು. ತಾಯ್ತನ ಅನುಭವಿಸಬೇಕು ಎನ್ನುವವರು ಮಕ್ಕಳನ್ನ ಪಡೆಯುವಲ್ಲಿ ಶೂನ್ಯ ಕಾಣ್ತಿದ್ದಾರೆ. ಆದರೆ ಆಧುನಿಕ ಶಸ್ತ್ರಚಿಕಿತ್ಸೆ ಹಾಗೂ ಆರೈಕೆಗಳಿಂದ ಗರ್ಭಕೋಶವನ್ನ ಫಲವತ್ತತೆಯಿಂದ ಕೂಡಿರುವಂತೆ ಮಾಡಬಹುದು. ಪೂರಕ ಚಿಕಿತ್ಸೆ ಮೂಲಕ ಮಕ್ಕಳನ್ನ ಪಡೆಯಬಹುದು. ಹಾಗಾದ್ರೆ ಇದಕ್ಕಿರುವ ಚಿಕಿತ್ಸೆಗಳಾದ IUI, IVF ಯಾವಾಗ ತಗೊಂಡ್ರೆ ಸೂಕ್ತ, ಅದು ಯಾವ ರೀತಿ ಆಗಿರುತ್ತೆ, ಪ್ರತಿ ದಂಪತಿಯ ಅಗತ್ಯಕ್ಕೆ ಅನುಗುಣವಾಗಿ IVF ಚಿಕಿತ್ಸೆಯನ್ನ ಹೇಗೆ ರೂಪಿಸಿಕೊಳ್ಳಬಹುದು, ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಗರ್ಭಗುಡಿ IVF ಸೆಂಟರ್ನಲ್ಲಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿರುವಂತಹ ಡಾಕ್ಟರ್ ಅನಿತಾ ಎ ಮನೋಜ್ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಡಾಕ್ಟರ್, ಸಾಮಾನ್ಯವಾಗಿ ನಾವು ಫರ್ಟಿಲಿಟಿ ಪ್ಯಾಟರ್ನ್ ನ ಗಮನಿಸಿದಾಗ ಪ್ರತಿಯೊಬ್ಬ ಹೆಣ್ಣಿಗೂ ಆ ಒಂದು ಎಕ್ಸ್ಪೀರಿಯನ್ಸ್ ತುಂಬಾ ಭಿನ್ನವಾಗಿರುತ್ತೆ. ಅಂದ್ರೆ ಇದೇ ರೀತಿ ಪ್ಯಾಟರ್ನ್ ಅಂತ ಹೇಳೋದಕ್ಕಾಗೋದಿಲ್ಲ. ತುಂಬಾ ಜನಕ್ಕೆ ಕಷ್ಟನೇ ಪಟ್ಟಿರೋದಿಲ್ಲ. ಇನ್ನು ಕೆಲವು ದಂಪತಿಗಳು ವರ್ಷಾನುಗಟ್ಲೆ ಕಷ್ಟಪಟ್ಟರೂ ಕೂಡ ಯಾವುದೇ ಪ್ರತಿಫಲ ಸಿಗ್ತಾ ಇರೋದಿಲ್ಲ. ಸೊ ಇಂಥ ಕಂಡೀಷನ್ಸ್ ಅಲ್ಲಿ ಪರ್ಸನಲೈಸ್ಡ್ ಟ್ರೀಟ್ಮೆಂಟ್ ಅನ್ನೋದು ಎಷ್ಟು ಮುಖ್ಯವಾಗುತ್ತೆ ಡಾಕ್ಟರ್? ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆ್ಯಕ್ಚುಲಿ. ಪರ್ಸ್ನಲೈಸ್ಡ್ ಅನ್ನೋದು ಒಂದು ವಿಶೇಷ ಚಿಕಿತ್ಸೆ ಆ್ಯಂಡ್ ನಮ್ಮೆಲ್ಲರಿಗೂ ಲೈಕ್ ತಜ್ಞರಿಗೆ ನಮ್ಗೆ ತುಂಬ ಇಷ್ಟವಾಗುವಂಥ ಒಂದು ಪ್ಯಾಟರ್ನು ಪರ್ಸ್ನಲೈಸ್ಡ್ ಟ್ರೀಟ್ಮೆಂಟ್ಸ್. ಶ್ರಮ ಹೆಚ್ಚಾದರೂ ಫಲ ಖಂಡಿತ ಸಿಗುವಂತಹ ಒಂದು ಟ್ರೀಟ್ಮೆಂಟ್. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಒಂದು ಸಮಸ್ಯೆ ಒಂದೇ, ಭಿನ್ನ ಕಾರಣಗಳು, ಸೊ ಭಿನ್ನ ಚಿಕಿತ್ಸೆಗಳು, ಅದನ್ನೇ ಪರ್ಸ್ನಲೈಸ್ಡ್ ಟ್ರೀಟ್ಮೆಂಟ್ಸ್ ಅಂತ ಹೇಳೋದು. ಎಕ್ಸಾಂಪಲ್ ಅಂತ ತಗೊಂಡ್ರೆ, ನಾವು ನಾರ್ಮಲಾಗಿ ಡಾಕ್ಟ್ರ್ ಹತ್ರ ಹೋಗೋದು, ಲೈಕ್ ಎಲ್ಲರೂ ಡಾಕ್ಟ್ರ್ ಹತ್ರ ಹೋಗೋ ಒಂದು ಕಾಮನ್ ಸಮಸ್ಯೆ ಏನು? ಜ್ವರ ಅಂದ್ಕೊಳ್ಳೋಣ. ಸೊ ಜ್ವರ ಅನ್ನೋದೊಂದು ಸಮಸ್ಯೆ, ಅದು ಡಾಕ್ಟ್ರ್ ಹತ್ರ ಹೇಳ್ಕೊಂಡು ಹೋಗೋದಕ್ಕೆ ಒಂದು ಕಾರಣ. ಆ ಜ್ವರಕ್ಕೆ ಹಲವಾರು ಕಾರಣಗಳು, ಜ್ವರ ಯಾವುದರಿಂದಾದರೂ ಬರ್ಬೋದು ಅಲ್ವಾ? ಸಿಂಪಲ್ ವೈರಲ್ ಇನ್ಫೆಕ್ಷನ್ಸಿಂದ ಬರ್ಬೋದು, ಇಲ್ಲ ಲೈಫ್ ಥ್ರೆಟನಿಂಗ್ ವೈರಲ್ ಇನ್ಫೆಕ್ಷನ್ಸಿಂದ ಬರ್ಬೋದು. ಥ್ರೋಟ್ ಇನ್ಫೆಕ್ಷನ್ ಆಗಿರ್ಬೋದು, ಲಂಗ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ಇಲ್ಲ ಯೂರಿನ್ ಇನ್ಫೆಕ್ಷನ್ ಆಗಿರ್ಬೋದು ಅಲ್ವಾ? ಆದರೆ ಸಮಸ್ಯೆ ಮಾತ್ರ ಜ್ವರ. ಸೊ ಜ್ವರದಿಂದ ಬರ್ತಿದ್ದಾರೆ ಪೇಷಂಟ್ ಅಂದ್ಬಿಟ್ಟು ಎಲ್ಲರಿಗೂ ಒಂದೇ ಥರ ಟ್ರೀಟ್ಮೆಂಟ್ ಹಾಕೋಕ್ಕಾಗಲ್ಲ ಅಲ್ವಾ? ಒಂದು ಸಿಂಪಲ್ ವೈರಲ್ ಫೀವರ್ಗೆ ಹೇಗೆ ಟ್ರೀಟ್ ಮಾಡ್ತೀವೋ ಅದೇ ಥರ ಲೈಫ್ ಥ್ರೆಟನಿಂಗ್ ಡೆಂಗ್ಯೂ ಜ್ವರ, ಅದೂ ವೈರಲ್ಲೇ, ಅದಕ್ಕೆ ಟ್ರೀಟ್ಮೆಂಟೇ ಬೇರೆ. ಕೋವಿಡ್ ಅದೂ ವೈರಲ್ಲೇ, ಅದಕ್ಕೆ ಟ್ರೀಟ್ಮೆಂಟೇ ಬೇರೆ. ಮತ್ತು ನ್ಯೂಮೋನಿಯಾ, ಲಂಗ್ ಇನ್ಫೆಕ್ಷನ್, ಅದಕ್ಕೆ ಟ್ರೀಟ್ಮೆಂಟೇ ಬೇರೆ, ಇಲ್ಲ ಯೂರಿನ್ ಇನ್ಫೆಕ್ಷನ್ನೇ ಟ್ರೀಟ್ಮೆಂಟೇ ಬೇರೆ. ಸೊ ಸಮಸ್ಯೆ ಒಂದಾದರೂ ಕಾರಣಗಳು ಬೇರೆ ಆದಾಗ, ಭಿನ್ನವಾದಾಗ ಟ್ರೀಟ್ಮೆಂಟ್ಗಳು ಭಿನ್ನವಾಗೇ ಇರಬೇಕು. ಯೂರಿನ್ ಇನ್ಫೆಕ್ಷನ್ಗೆ ಆಗುವಂಥ ಮೆಡಿಸಿನ್ಸು ನೀವು ಹೋಗಿ ಲಂಗ್ ಇನ್ಫೆಕ್ಷನ್, ಅದು ನ್ಯೂಮೋನಿಯಾಗೆ ಹಾಕಿದ್ರೆ ಅದು ಫಲ ಸಿಗುತ್ತಾ? ಸಿಗಲ್ಲ ಅಲ್ವಾ? ಅದೇ ಥರ ಇನ್ಫರ್ಟಿಲಿಟಿ, ಇಲ್ಲ ಇಲ್ಲದ ಒಂದು ಸಮಸ್ಯೆ ಅಂದಾಗ ಅದು ಸಮಸ್ಯೆ ಅಷ್ಟೇ, ಅದು ಡಾಕ್ಟ್ರ್ ಹತ್ರ ಹೋಗೋದಕ್ಕೆ ಒಂದು ಕಾರಣ. ಅದಕ್ಕೆ ಕಾರಣಗಳು ಹಲವಾರು ಇರುತ್ತೆ, ಭಿನ್ನ ಕಾರಣಗಳು. ಸೊ ಭಿನ್ನ ದೇಹಗಳು, ಭಿನ್ನ ಕಾರಣಗಳು, ಒಂದೊಂದು ಕಾರಣಕ್ಕೂ ಡಿಫ್ರೆಂಟ್ ಚಿಕಿತ್ಸೆಗಳು. ಒಂದೇ ಚಿಕಿತ್ಸೆ ಎಲ್ಲ ಕಾರಣಗಳಿಗೂ ಸೂಕ್ತವಾಗೋದಿಲ್ಲ. ಹಾಗೆಯೇ ಅದನ್ನೇ ಪರ್ಸ್ನಲೈಸ್ಡ್ ಟ್ರೀಟ್ಮೆಂಟ್ಸ್ ಅಂತ ಹೇಳ್ತೀವಿ. ಓಕೆ ಡಾಕ್ಟರ್, ಇನ್ನು IVF ಪರ್ಸ್ನಲೈಸ್ಡ್ ಟ್ರೀಟ್ಮೆಂಟ್ ಅಂದಾಗ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಏನಿರುತ್ತೆ IVFಗೆ, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇರುತ್ತೆ? ಅಂದರೆ ಡಯಾಗ್ನೋಸಿಸ್ ಪ್ರೊಸೆಸ್ಸಲ್ಲಿ ಬೇರೆ ಟೆಸ್ಟ್ಗಳೇನಾದರೂ ಇರುತ್ತಾ? ಅಂದರೆ ಅದರ ಮೂಲಕ ಶುರು ಮಾಡೋದ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ? ಇಲ್ಲ, ನಾನು ಆಲ್ರೆಡಿ ಹೇಳ್ದಂಗೆ ಒಂದು ಕಾಮನ್ ಎಕ್ಸಾಂಪಲ್ ತೊಗೊಂಡು, ಹೇಗೆ ಒಂದು ಕಾಮನ್ ವೈರಲ್ ಫೀವರ್ಗೆ ಹಾಕೋ ಮೆಡಿಸಿನ್ಸು ಒಂದು ಲೈಫ್ ಥ್ರೆಟನಿಂಗ್ ಡೆಂಗ್ಯೂನೋ ಕೋವಿಡ್ಗೋ ಸೂಟ್ ಆಗಲ್ವೋ, ಅದೇ ಥರ ಎಲ್ಲ ಪ್ರೋಟೋಕಾಲ್ಸ್ಗೂ, ಅಂದರೆ ಒಂದು ಜ್ವರ ಅಂದ್ಬಿಟ್ಟು ಒಂದು ಡೋಲೋ ಇಲ್ಲ ಒಂದು ಅಮಾಕ್ಸ್ ಹಾಕೋದ್ರಿಂದ ಅದೇ ಟ್ರೀಟ್ಮೆಂಟು ಒಬ್ರಿಗೆ ಕೇಳಬಹುದು, ಒಬ್ರಿಗೆ ಸರಿ ಆಗ್ಬೋದು 3-4 ಡೇಸಲ್ಲಿ. ಇನ್ನು ಕೆಲವೊಬ್ಬರಿಗೆ ಅದು ಸರಿ ಆಗಲ್ಲ, ಅಂದರೆ ಇನ್ಫೆಕ್ಷನ್ ದೊಡ್ಡದಾಗ್ತಾ ಹೋಗುತ್ತೆ, ಇನ್ನೂ ಸಿಕ್ಕಾಗ್ತಾ ಹೋಗ್ತಾರೆ. ಅದೇ ಥರ ಸಮಸ್ಯೆಗಳು ಕನ್ವೆನ್ಷನಲ್ ಪ್ರೋಟೋಕಾಲ್ಸ್ ಅಂತ ತಗೊಂಡಾಗ ಒಂದೊಂದು ದಂಪತಿಗಳಿಗೆ ಅದು ಕನ್ವೆನ್ಷನಲ್ ಪ್ರೋಟೋಕಾಲ್ಸ್ ಮುಖಾಂತರ ಟ್ರೀಟ್ಮೆಂಟ್ ಟ್ರೈ ಮಾಡಿದಾಗ ಒಬ್ಬರಿಗೆ ಅದು ಸಕ್ಸಸ್ ಕೊಡಬಹುದು, ಬಟ್ ತುಂಬ ಜನರಿಗೆ ಅದು ರೆಸ್ಪಾನ್ಸೇ ಇಲ್ಲದೆ ಇರ್ಬೋದು. ಅಂದರೆ ಕಾರಣಗಳು ಅಂತ ತಗೊಂಡಾಗ ಇನ್ಫರ್ಟಿಲಿಟಿಗೆ ಒಂದು ಗರ್ಭನಾಳಗಳಲ್ಲಿ ಸಮಸ್ಯೆ ಇರ್ಬೋದು, ಇಲ್ಲ ಗರ್ಭಾಶಯದಲ್ಲಿ ಸಮಸ್ಯೆ ಇರ್ಬೋದು,
ಇಲ್ಲ ಎಂಡೋಮೆಟ್ರಿಯೋಸಿಸ್ ಆಗಿರ್ಬೋದು, ಇಲ್ಲ ಹೆಣ್ಣಿನ ದೇಹದಲ್ಲಿ ಸಮಸ್ಯೆಗಳಿರ್ಬೋದು ಲೈಕ್ ಇಮ್ಯುನೊಲಾಜಿಕಲ್ ರೀಸನ್ಸು, ಇಲ್ಲ ಗಂಡಸರ ವೀರ್ಯಾಣು ಪರೀಕ್ಷೆಯಲ್ಲಿ ಸಮಸ್ಯೆಗಳಿರ್ಬೋದು, ಇಲ್ಲ ಎಲ್ಲ ಚೆನ್ನಾಗಿರುತ್ತೆ ನೋಡಿದ್ರೆ ಇಮ್ಯುನೊಲಾಜಿಕಲ್ ರೀಸನ್ಸ್ ಅಂತ ಹೇಳ್ತೀವಿ, ಇಲ್ಲಾಂದರೆ ಸೈಕಲಾಜಿಕಲ್ ರೀಸನ್ಸ್ ಅಂತ ಹೇಳ್ತೀವಿ. ಸೊ ಒಂದೊಂದೂ ಐಡೆಂಟಿಫೈ ಮಾಡಬೇಕು. ಲೈಕ್ PCOD ಸಮಸ್ಯೆ ಇರೋರಿಗೂ ಹಾಗೆ ಎಗ್ ರಿಸರ್ವ್ ಕಡಿಮೆ ಇರೋರ್ಗು ಒಂದೇ ಥರ ಪ್ರೋಟೋಕಾಲ್ಸ್ ಹಾಕೋಕ್ಕೆ ಆಗಲ್ಲ. ಸೊ ಮೇಲ್ ಫ್ಯಾಕ್ಟರ್ ಅಬ್ನಾರ್ಮ್ಯಾಲಿಟೀಸ್ ಇರೋರ್ಗು ಟ್ರೀಟ್ಮೆಂಟ್ಸ್ ಬೇರೆ ಥರ ಇರುತ್ತೆ. ಸೊ ಏನು ಕಾರಣ ಅಂತ ಡೀಟೇಲ್ಡಾಗಿ ಅನಲೈಸ್ ಮಾಡಿ ಆ ಕಾರಣಗಳನ್ನು ನಾವು ಈ ಪರ್ಸ್ನಲೈಸ್ಡ್ ಪ್ರೋಟೋಕಾಲ್ಸಿಂದ ಅಡ್ರೆಸ್ ಮಾಡಿದಾಗ ನಮಗೆ ಟ್ರೀಟ್ಮೆಂಟು ಫಲ ಅನ್ನೋದು ಖಂಡಿತ ಸಿಗುತ್ತೆ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ದಂಪತಿಗಳು ಬಂದರು, ಸಮಸ್ಯೆ ಸಿಂಪಲ್ ಇದ್ದಾಗ ನಮಗೆ ಟ್ರೀಟ್ಮೆಂಟ್ ಕನ್ವೆನ್ಷನಲ್ ಪ್ರೋಟೋಕಾಲ್ ಮಾಡಿದಾಗ ಅವರಿಗೆ ಒಂದು ದಂಪತಿಗಳಿಗೆ ಅದೇ ತಿಂಗಳಲ್ಲಿ ಭ್ರೂಣಗಳನ್ನು ಹಾಕ್ತೀವಿ, ರಿಸಲ್ಟ್ ಬರುತ್ತೆ. ಇನ್ನೊಂದು ಲೈಕ್ ಕೆಲವೊಂದು ದಂಪತಿಗಳಿಗೆ ಒಂದು 2-3 ತಿಂಗಳು ಟೈಮ್ ತೊಗೊಂಡು ಆ ಗರ್ಭಾಶಯನ ರೆಡಿ ಮಾಡಿ ಭ್ರೂಣಗಳನ್ನು ಹಾಕ್ತೀವಿ, ಆವಾಗ ನಮಗೆ ಫಲ ಸಿಗುತ್ತೆ. ಇನ್ನು ಕೆಲವು ದಂಪತಿಗಳಿಗೆ 8 ತಿಂಗಳಾಗ್ಬೋದು, ವರ್ಷಗಳೇ ಆಗ್ಬೋದು ನಮಗದು ಗರ್ಭಾಶಯ ರೆಡಿ ಮಾಡಿಕೊಂಡು ಹಾಕೋದಕ್ಕೆ. ಸೊ ದಂಪತಿಗಳ ಸಮಸ್ಯೆಗಳು ಅಂದರೆ ಒಬ್ಬೊಬ್ಬರು ದೇಹ ಭಿನ್ನ, ಒಬ್ಬೊಬ್ಬರ ಸಮಸ್ಯೆ ಭಿನ್ನ. ಸೊ ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ಗಳು ಹಾಕೊಂಡು ಹೋಗೋದನ್ನು ಪರ್ಸನಲೈಸ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಕಾರಣಗಳಿಗೆ ಅನುಗುಣವಾಗಿ. ಕರೆಕ್ಟ್ ಡಾಕ್ಟರ್. ಅಂದ್ರೆ ಅದಕ್ಕೆ ಹಲವಾರು ಫ್ಯಾಕ್ಟರ್ಸ್ ಡಿಪೆಂಡ್ ಇರುತ್ತೆ ಅನ್ಸುತ್ತೆ. ಅಂದ್ರೆ ಯಾಕಂದ್ರೆ ಜೆನೆಟಿಕ್ಸ್ ಆಗಿರಬಹುದು, ಅವರ ಹಾರ್ಮೋನಲ್ ಪ್ಯಾಟರ್ನ್ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ. ಸೊ ಅದನ್ನೆಲ್ಲವೂ ಕೂಡ ಡಯಾಗ್ನೋಸ್ ಮಾಡಿ ಅದಕ್ಕೆ ಚಿಕಿತ್ಸೆ ಕೊಡಬೇಕು. ಹೌದು. ಓಕೆ ಡಾಕ್ಟರ್, ಇನ್ನು ಈ AMH ಮತ್ತೆ AFC ಅಂತ ಸಾಕಷ್ಟು ಚಿಕಿತ್ಸೆಗಳ ಬಗ್ಗೆ ನಾವು ಕೇಳಿರ್ತೀವಿ. ಅದು ಹಾಗಂದ್ರೆ ಏನು, ಮತ್ತೆ ಅದು ಯಾವಾಗ ಮಾಡಿದ್ರೆ ಸೂಕ್ತ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ? ಎಸ್, ಈಗ AMH AFC ಅನ್ನೋದು ಅಡ್ವಾನ್ಸ್ಡ್ ಅನ್ನೋದಕ್ಕಿಂತ ಇವಾಗ ಒಂದು ಬೇಸಿಕ್ ಪರೀಕ್ಷೆಗಳಾಗೋಗ್ಬಿಟ್ಟಿದೆ. ಲೈಕ್ AFC, AMH ಮತ್ತು ಸೆಮೆನ್ ಅನಾಲಿಸಿಸ್. ಸೊ AMH ಆ್ಯಂಡ್ AFC ಮಾಡೋದ್ರಿಂದ 3 ಬೆನಿಫಿಟ್ಸ್. ಅಂದರೆ ಮುಖ್ಯವಾಗಿ ಹೇಳಬೇಕು ಅಂದರೆ, ಒಂದು ಹೆಣ್ಮಕ್ಳದ್ದು ಅಂಡಾಣು ಶಕ್ತಿ, ಅವ್ರ ಅಂಡಾಣು ಪರಿಮಿತಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಅಂದರೆ ಹೆಚ್ಚಾಗಿದೆಯಾ ಕಡಿಮೆ ಇದೆಯಾ, ಅದು ನಾರ್ಮಲ್ ರೇಂಜಲ್ಲಿ ಇರಬೇಕು. ನಾರ್ಮಲ್ ರೇಂಜಲ್ಲಿ ಇದ್ದಾಗ ನಮಗೆ ಟ್ರೀಟ್ಮೆಂಟು ಡಿಸೈಡ್ ಮಾಡೋದಕ್ಕೆ ಈಸಿ ಆಗುತ್ತೆ. ಹೆಚ್ಚಾಗಿದ್ದರೆ ಲೈಕ್ ಫ್ಯೂ ಪ್ರೋಟೋಕಾಲ್ಸ್, ಕಡಿಮೆ ಇದ್ದರೆ ಫ್ಯೂ ಪ್ರೋಟೋಕಾಲ್ಸ್. ಆ್ಯಂಡ್ ಇನ್ನೊಂದೇನೆಂದರೆ ಇವುಗಳ ಮೇಲೆ ನಾವು ಪ್ರೋಟೋಕಾಲ್ಸನ್ನು ಡಿಸೈಡ್ ಮಾಡೋದಾಗಲಿ, ಟ್ರೀಟ್ಮೆಂಟ್ಸನ್ನು ಡಿಸೈಡ್ ಮಾಡೋದಾಗಲಿ, ಯಾವ ತರಹ ಮೆಡಿಸಿನ್ಸ್ ಯೂಸ್ ಮಾಡಬೇಕು ಅಂತ ಡಿಸೈಡ್ ಮಾಡೋದು, ಏನು ಡೋಸ್ ಯೂಸ್ ಮಾಡಬೇಕು ಅಂತ ಡಿಸೈಡ್ ಮಾಡೋದು, ಮತ್ತು ಕಪಲ್ಸ್ಗೆ ಹೇಳೋದಕ್ಕೆ ಈಸಿ. ಲೈಕ್ AMH AFC ತುಂಬ ಜಾಸ್ತಿ ಇದ್ದರೆ, ಇಲ್ಲ ತುಂಬ ಕಡಿಮೆ ಇತ್ತು ಅಂದ್ರೂ ಅಂಡಾಣು ಕ್ವಾಲಿಟಿ ಅನ್ನೋದು ಕಾಂಪ್ರಮೈಸ್ ಆಗಿರುತ್ತೆ. ಸೊ ಇದರಲ್ಲಿ ನಾವು ಟ್ರೀಟ್ಮೆಂಟ್ನಾಗಲಿ ಇಲ್ಲ ಅದ್ರ ಫಲವನ್ನಾಗಲಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇರುತ್ತೆ. ಹಾಗೆಯೇ ಇನ್ನೊಂದು ಥರ್ಡ್ ಬೆನಿಫಿಟ್ ಅಂದರೆ, ಈಗ ದಂಪತಿಗಳು ಪ್ಲ್ಯಾನ್ ಮಾಡ್ತಿದ್ದಾರೆ ಅಂದ್ಕೊಳ್ಳಿ ಪ್ರೆಗ್ನೆನ್ಸಿಗೆ, ಅಂದರೆ ನನಗೆ ಈಗ ಸದ್ಯದಲ್ಲೇ ಮಗು ಮಾಡ್ಕೊಳ್ಳೋ ಇಚ್ಛೆ ಇಲ್ಲ, ಆವಾಗ ನಮಗೆ ಎಷ್ಟು ಅವಕಾಶ ಇದೆ ಅನ್ನೋದು ನೋಡ್ಕೊಳ್ಳೋದಕ್ಕೆ AFC AMH ನಾರ್ಮಲ್ ರೇಂಜಲ್ಲಿದ್ದರೆ ವಿ ಕ್ಯಾನ್ ವೆಯ್ಟ್, ಇಲ್ಲ ಕಡಿಮೆ ರೇಂಜಲ್ಲಿತ್ತು ಅಂದರೆ ಬೆಟರ್, ಬೇಗನೆ ಟ್ರೀಟ್ಮೆಂಟ್ ತೊಗೊಂಡು ಫ್ಯಾಮ್ಲಿನ ಕಂಪ್ಲೀಟ್ ಮಾಡ್ಕೊಳ್ಳೋದು. ಇದೊಂದು ಬೆನಿಫಿಟ್. ಆದರೆ ಇನ್ನು ಜೆನೆಟಿಕ್ ಸ್ಕ್ರೀನಿಂಗ್ ಬಗ್ಗೆ ನೀವು ಕೇಳಿದ್ರಿ. ಜೆನೆಟಿಕ್ ಸ್ಕ್ರೀನಿಂಗ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇತ್ತೀಚೆಗೆ ಅಂದರೆ ಲೈಕ್ ದಂಪತಿಗಳು ಲೈಕ್ ವೈಫ್ಗೆ ಆಲ್ಮೋಸ್ಟ್ 35 ಮೇಲೆ ಆಗಿರುತ್ತೆ, ಹಸ್ಬೆಂಡ್ಗೆ 40 ಮೇಲೆ ಆಗಿದೆ. ಅವರಿಗೆ ಲೈಕ್ 10 ವರ್ಷದ ಮೇಲೆ ಆಗಿದೆ ಮದುವೆ ಆಗಿ, ರಫ್ ಆಗಿ ಹೇಳ್ತಾ ಇದ್ದೀನಿ ನನಗೆ. ಸೊ ಆದರೆ ಅವ್ರು ಎಲ್ಲೂ ಟ್ರೀಟ್ಮೆಂಟ್ ತೊಗೊಂಡಿಲ್ಲ. ಯಾಕಂದರೆ ಟ್ರೀಟ್ಮೆಂಟ್ಗೆ ಭಯ ಬಿದ್ದು ತೊಗೊಂಡಿಲ್ಲ. ಭಯಕ್ಕೆ ಕಾರಣ ಅಂದರೆ ಅವರ ಮನೆಯಲ್ಲಿ ಒಂದು ಜೆನೆಟಿಕ್ ಸಮಸ್ಯೆ ಇದೆ. ಅಂದರೆ ಆ ವೈಫ್ಗೆ ಇನ್ನೊಂದು ಸಿಸ್ಟರ್ ಇದ್ದಾರೆ, ಅವ್ರಿಗೊಬ್ಬರು ಬ್ರದರು 15 ಇಯರ್ಸಲ್ಲಿ ಸಮ್ ಜೆನೆಟಿಕ್ ಪ್ರಾಬ್ಲಮಿಂದ ತೀರ್ಕೊಂಡ್ರು. ಸೊ ಇವರಿಗೆ ಸಿಸ್ಟರ್ ಇದ್ದಾರಲ್ಲ, ಅವರಿಗೆ ಮದುವೆ ಆಗಿ ಅವರಿಗೆ 3 ಜನ ಮಕ್ಕಳು, ಅದರಲ್ಲಿ 2 ಮಕ್ಕಳಿಗೆ ಸೇಮ್ ಜೆನೆಟಿಕ್ ಸಮಸ್ಯೆ, ಅವರು ಕಷ್ಟಪಡ್ತಿದ್ದಾರೆ. ಅದನ್ನು ನೋಡಿ ನಮಗೂ ಇದೇ ಥರ ಮಕ್ಕಳಾದರೆ, ಅಂದರೆ ಇವರು ಸ್ವಂತದಲ್ಲಿ ಮದುವೆ ಆಗಿರೋದು, ನಮಗೂ ಈ ಥರ ಮಕ್ಕಳಾದರೆ ಇದೇ ಥರ ಮಕ್ಕಳಿಗೆ ಸಮಸ್ಯೆ ಇರುತ್ತೆ, ಅವನ್ನ ಟಾಲ್ರೇಟ್ ಮಾಡೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರ ಮಗುವಿನ ಬಗ್ಗೆ ಯೋಚನೆ ಮಾಡ್ದೇ ಟ್ರೀಟ್ಮೆಂಟು ಮಕ್ಕಳು ಬೇಡ ಅಂತ ಸುಮ್ಮನೆ ಇದ್ಬಿಟ್ರು. ಆದರೆ ಈ ಥರ ಒಂದು ಚಾನಲಲ್ಲಿ ನಮ್ಮ ಮಾಹಿತಿಗಳನ್ನು ನೋಡಿ ಬಂದು ಟ್ರೀಟ್ಮೆಂಟ್ ಅಂದರೆ ನಾವು ಅನಲೈಸ್ ಮಾಡಿದಾಗ, ಅವ್ರಿಗೆ ಕಂಪ್ಲೀಟ್ ವರ್ಕಪ್ ಮಾಡಿದಾಗ, ಆ್ಯಕ್ಚುಲಿ ಹೇಳಬೇಕು ಅಂದರೆ ಆ ವೈಫ್ನವರ ಅಮ್ಮ ಮತ್ತು ಸಿಸ್ಟರು ಆ ಜೆನೆಟಿಕ್ ಪ್ರಾಬ್ಲಮ್ಗೆ ಕ್ಯಾರಿಯರ್ಸು. ಬಟ್ ಇವ್ರು ಯಾರು ಹೆದರ್ಕೊಂಡು ಮಕ್ಕಳೇ ಬೇಡ ಅಂದ್ಕೊಂಡಿದ್ರು, ಅವ್ರಿಗೆ ಟೆಸ್ಟ್ ಮಾಡಿದಾಗ ಅವ್ರು ನಾರ್ಮಲ್, ಅವ್ರಿಗೆ ಎಂಥ ಸಮಸ್ಯೆನೂ ಇಲ್ಲ.
ಸೊ ಅವ್ರನ್ನ ಕೌನ್ಸಿಲ್ ಮಾಡಿ ಮತ್ತೆ ಮುಂದುವರೆದು ಭ್ರೂಣಗಳನ್ನು ಆ್ಯಕ್ಚುಲಿ ವಯಸ್ಸಿನ ಪ್ರಾಬ್ಲಮ್ಮು ಇತ್ತಲ್ವ, ನಮಗೆ ಸಿಕ್ಕಿದ್ದೇ 2 ಭ್ರೂಣಗಳು. ಇವರಿಗೆ ಅದಲ್ಲದೆ ಗರ್ಭಾಶಯದಲ್ಲೂ ಸಮಸ್ಯೆ ಇತ್ತು, ಲೈನಿಂಗ್ ಸಮಸ್ಯೆ. ಅದನ್ನು ಸರಿಪಡಿಸೋದಕ್ಕೆ ನಮ್ಗೆ 4-5 ಮಂತ್ಸ್ ಆಯಿತು. ಅದಾದಮೇಲೆ ಆ 2 ಎಂಬ್ರಿಯೋಸ್ನ ಹಾಕಿದಾಗ ನಿನ್ನೆ ಈವ್ನಿಂಗ್ ರಿಸಲ್ಟ್ ಇಟ್ಸ್ ಪಾಸಿಟಿವ್. ಅದು ಎಂಥ ಒಂದು ಲೈಕ್ ಹ್ಯಾಪಿ ನ್ಯೂಸ್ ಅಂದರೆ ದಂಪತಿಗಳಿಗೆ ಎಷ್ಟು ಹ್ಯಾಪಿ ಆಯಿತೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಸೆಂಟ್ರಲ್ಲಿ ನಾವೆಲ್ಲರೂ ಡ್ಯಾನ್ಸ್ ಮಾಡ್ತಿದ್ವಿ ರಿಸಲ್ಟ್ ನೋಡಿಕೊಂಡು. ಸೊ ನಮಗೇನೋ ಸಮಸ್ಯೆ ಇದೆ ಅಂದ್ಕೊಂಡು ನಮಗೆ ಬೇಡ ಅಂತ ಕೂತ್ಕೊಳ್ಳೋದಕ್ಕಿಂತ ಹೋಗಿ ಟೆಸ್ಟ್ ಮಾಡಿ ನೋಡಿಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ. ಇದೇ ಸಮಸ್ಯೆ ಇನ್ನೊಂದು ಕಪಲ್ಗೆ ಹೇಳ್ತೀನಿ ಎಕ್ಸಾಂಪಲ್. ಅವ್ರಿಗೆ ಸೇಮ್ ಸಮಸ್ಯೆ ಮನೆಯಲ್ಲಿ ಫಸ್ಟ್ ಮಗು ಅಫೆಕ್ಟೆಡ್. ಸೊ ಸೆಕೆಂಡ್ ಮಗುಗೆ ಹೋಗೋಕ್ಕೆ ಮುಂಚೆ ದೇ ವಾಂಟ್ ಟು ಟೆಸ್ಟ್. ಅವ್ರಿಗೆ ಟೆಸ್ಟ್ ಮಾಡಿ ನೋಡಿದಾಗ ವೈಫ್ ಈಸ್ ಕ್ಯಾರಿಯಿಂಗ್ ದಟ್ ಪ್ರಾಬ್ಲಮ್. ಬಟ್ ಅವ್ರಿಗೂ ಚಿಕಿತ್ಸೆ, ಟ್ರೀಟ್ಮೆಂಟ್, ಸಮಾಧಾನ ಐ ವಿ ಎಫ್ ಮಾಡೋದು, ಭ್ರೂಣಗಳನ್ನು ಟೆಸ್ಟ್ ಮಾಡಿ ಯಾವ ಭ್ರೂಣಕ್ಕೆ ಆ ಜೆನೆಟಿಕ್ ಪ್ರಾಬ್ಲಮ್ ಇಲ್ವೋ ಆ ಭ್ರೂಣನ ಗರ್ಭಾಶಯಕ್ಕೆ ಹಾಕಿದಾಗ ಅದರಿಂದ ಒಂದು ಒಳ್ಳೆಯ ಹೆಲ್ತಿ ಮಗು ಆಗೋಕ್ಕೆ ಸಾಧ್ಯತೆ ಇರುತ್ತೆ. ಸೊ ಎಲ್ಲ ಸಮಸ್ಯೆಗಳಿಗೂ ಕಾರಣಗಳಿದೆ, ಆ ಕಾರಣಗಳಿಗೆ ಸಮಾಧಾನಗಳು ಇದೆ. ಅವನ್ನೇ ಪರ್ಸನಲೈಸ್ ಟ್ರೀಟ್ಮೆಂಟ್ಸ್ ಅಂತ ಹೇಳಿ. ಡಾಕ್ಟರ್, ಇನ್ಫ್ಯಾಕ್ಟ್ ನೀವು ಹೇಳ್ತಾ ಇದ್ರಿ ಅಂದ್ರೆ ಜೆನೆಟಿಕಲ್ ಪ್ರಾಬ್ಲಮ್ ಇರೋರು ಅವಾಯ್ಡ್ ಮಾಡೋಗಿಂತ ಅವರೇ ಫಸ್ಟ್ ಬಂದು ತೋರಿಸ್ಕೊಳ್ಬೇಕಾಗಿರೋದು. ಯಾಕೆಂದ್ರೆ ಈ ತರ ಸಮಸ್ಯೆ ಇದೆ, ಅದನ್ನ ಬೇಗ ಸರಿಪಡಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಈಗ ತುಂಬಾ ಜನಕ್ಕೆ ಆ ಕನ್ಫ್ಯೂಷನ್ಸು ಇರುತ್ತೆ. ಈಗ ಮೇಲ್ ಇನ್ಫರ್ಟಿಲಿಟಿ ಆಗಿರ್ಬೋದು, ಈಗ ಮನೆಯಲ್ಲಿ ಅಂದ್ರೆ ಅವರ ತಂದೆ ತಾಯಿಗೂ ಕೂಡ ಬೇಗ ಮಕ್ಕಳಾಗಿಲ್ಲ, ಡಿಲೇ ಆಗಿದೆ ಅಂದ ತಕ್ಷಣ ಆ ಸಮಸ್ಯೆ ಅಂದ್ರೆ ಜೆನೆಟಿಕಲಿ ಆ ರೀತಿ ಕ್ಯಾರಿ ಆದ್ರೆ ಡಾಕ್ಟರ್ ಅದಕ್ಕೂ ಚಿಕಿತ್ಸೆ ಇರುತ್ತಾ ಅನ್ನುವಂಥದ್ದು? ಎಲ್ಲದಕ್ಕೂ ಚಿಕಿತ್ಸೆ ಇದೆ. ಲೈಕ್ ಹೆಣ್ಮಕ್ಳಲ್ಲಿ ಹೇಗೆ ಸಮಸ್ಯೆಗಳಿಗೆ ಒಂದು ಸಮಾಧಾನಗಳಿರುತ್ತೋ ಹಾಗೆ ಗಂಡು ಮಕ್ಕಳಲ್ಲೂ ಸಮಸ್ಯೆಗಳಿಗೆ ಸಮಾಧಾನ ಇರುತ್ತೆ. ಅಂದರೆ ವೀರ್ಯಾಣು ಪರೀಕ್ಷೆಯಲ್ಲಿ ಸಮಸ್ಯೆಗಳು ಎಲ್ಲಿರ್ಬೋದು, ಸಂಖ್ಯೆಯಲ್ಲಿರ್ಬೋದು, ಚಲನಾಶಕ್ತಿಯಲ್ಲಿರ್ಬೋದು. ಐದರ್ ವೀರ್ಯಾಣುಗಳು ಇರಬಹುದು, ಇಲ್ಲ ವೀರ್ಯಾಣುಗಳು ಇಲ್ಲದೆ ಇರಬಹುದು, ಆಬ್ಸೆಂಟ್ ಅಂತ ಹೇಳ್ತೀವಿ, ಇಲ್ಲ ತುಂಬ ಕಡಿಮೆ ಇರೋದು ಸೋಟ್ಸ್ ಅಂತ ಹೇಳ್ತೀವಿ. ಇದಕ್ಕೂ ಡಿಫ್ರೆಂಟ್ ಮೆಥಡ್ಸಲ್ಲಿದೆ. ಮತ್ತೆ ಟೆಸ್ಟ್ಗಳು ಮಾಡಿಕೊಂಡು ಕಾರಣಗಳೆಲ್ಲಿದೆ ಅಂತ ನೋಡಿಕೊಂಡು ಫ್ಯೂ ಸಮಸ್ಯೆಗಳಿಗೆ ಮೆಡಿಕೇಷನ್ಸಲ್ಲೇ ಈಗ ಇತ್ತೀಚೆಗೆ ಟ್ರೀಟ್ಮೆಂಟ್ ಸಾಧ್ಯತೆ ಇದೆ. ಕೌಂಟ್ ಸ್ವಲ್ಪ ಹೆಚ್ಚಾಗೋದು, ಅದರಿಂದ IVF ಮುಖಾಂತರ ಮಕ್ಕಳನ್ನು ಪಡೆಯೋದು, ಇಲ್ಲ ಸರ್ಜಿಕಲ್ ಟೆಕ್ನಿಕ್ಸಿಂದ ರಿಟ್ರೀವ್ ಮಾಡ್ಕೊಳ್ಳೋದು. ಹೀಗೆ ಹಲವಾರು ಪದ್ಧತಿಗಳಲ್ಲಿ ಎಲ್ಲ ಸಮಸ್ಯೆಗಳಿಗೂ ಒಂದು ಟ್ರೀಟ್ಮೆಂಟ್ ಅಂತೂ ಇದ್ದೇ ಇದೆ. ಓಕೆ ಡಾಕ್ಟರ್, ಇನ್ನು ERA ಅಂತ ಮೆಥಡ್ಸ್ಗೆ ನೀವು ಯಾವಾಗ ಶಿಫಾರಸ್ ಮಾಡ್ತೀರಿ ಪೇಷಂಟ್ಸ್ಗೆ? ಆ ಚಿಕಿತ್ಸೆಗಳು ಯಾವ ರೀತಿ ಆಗಿರುತ್ತೆ? ನೀವು ಪರ್ಸನಲೈಸ್ ಟ್ರೀಟ್ಮೆಂಟಲ್ಲೇ ಯಾವ ರೀತಿ ಡಿಸೈಡ್ ಮಾಡ್ತೀರಿ ಅನ್ನುವಂಥದ್ದು? IRA ಅಂದರೆ ಇವಾಗ ಭ್ರೂಣ ತೆಗೆದು ಇಟ್ಕೊತೀವಿ, ಅಂದರೆ ಅಂಡಾಣು ತೆಗೆದು ಭ್ರೂಣ ಮಾಡಿ ಇಟ್ಕೊಂಡ್ಮೇಲೆ ಗರ್ಭಾಶಯಕ್ಕೆ ಹಾಕೊಂಡಾಗ ಅಂದರೆ ಭ್ರೂಣಗಳ ಕ್ವಾಲಿಟಿ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ, ಆದರೆ ಸಕ್ಸಸ್ ಆಗ್ತಾ ಇರಲ್ಲ. ಅವರಿಗೆ ಮೇ ಬಿ ಗರ್ಭಾಶಯದಲ್ಲಿ ಸಮಸ್ಯೆ ಇರ್ಬೋದು, ಅಂದರೆ ಲೈನಿಂಗ್ ಇಶ್ಯೂಸು. ಈ ಲೈನಿಂಗ್ನ ಟೆಸ್ಟ್ ಮಾಡೋದಕ್ಕೆ ಎಂಡೋಮೆಟ್ರಿಯಲ್ ರಿಸೆಪ್ಟಿವಿಟಿ ಅಸ್ಸೆ ಅಂತ ಹೇಳ್ತೀವಿ. ಇವುಗಳನ್ನು ಟೆಸ್ಟ್ ಮಾಡಿ ಅವು ಲೈಕ್ ಫ್ಯೂ ಜೀನ್ಸನ್ನ ಅವರು ಹಂಡ್ರೆಡ್ಸ್ ಆಫ್ ಜೀನ್ಸನ್ನ ಅನಲೈಸ್ ಮಾಡಿ ಆ ಜೀನ್ಸ್ ಟೆಸ್ಟ್ಗಳ ಮುಖಾಂತರ ಇಷ್ಟು ಅವರ್ಸಲ್ಲಿ ಭ್ರೂಣ ಹಾಕಿದ್ರೆ ಅದು ಗರ್ಭಾಶಯದಲ್ಲಿ ಕಚ್ಕೊಂಡು ಬೆಳೆಯೋ ಸಾಧ್ಯತೆ ಜಾಸ್ತಿ ಅಂತ ರಿಪೋರ್ಟ್ ಬರುತ್ತೆ. ಸೊ ಆಲ್ರೆಡಿ ಲೈಕ್ 2-3 ಅಟೆಂಪ್ಟ್ಸ್ ಆಗಿದೆ, IVF ಅಲ್ಲಿ ಫೇಲ್ ಆಗಿದೆ, ಇಲ್ಲ ಮಲ್ಟಿಪಲ್ ಸ್ಮಾಲರ್ ಟ್ರೀಟ್ಮೆಂಟ್ಸ್ ಮಾಡ್ಕೊಂಡಿದ್ದಾರೆ, ಫೇಲ್ ಆಗಿದೆ. ಆಬ್ವಿಯಸ್ ಆಗಿ ಬೇರೆ ಏನೂ ಕಾರಣಗಳು ಕಾಣಿಸ್ತಾ ಇಲ್ಲ, ಟ್ಯೂಬ್ಸ್ ಎಲ್ಲ ಚೆನ್ನಾಗಿದೆ, ಲೈಕ್ ಅಂಡಾಣು ಎಗ್ ಕ್ವಾಲಿಟಿ ಚೆನ್ನಾಗಿದೆ, ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿದೆ, ಇಲ್ಲ ಮಕ್ಕಳು ಆಗ್ತಾ ಇದ್ದಾರೆ ಬಟ್ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗ್ತಿಲ್ಲ, ಲೈಕ್ 3 ಮಂತ್ಸ್ ಒಳಗಡೆ ಎಲ್ಲ ಅಬಾರ್ಷನ್ಸ್ ಆಗ್ತಿದೆ. ಇಂಥ ಸಮಸ್ಯೆಗಳಿರೋರಿಗೆ ಈ ಟೆಸ್ಟಿನ ಮುಖಾಂತರ ಡೆಫಿನೆಟ್ಲಿ ಸಕ್ಸಸ್ ರೇಟ್ ಅನ್ನೋದು ಸ್ವಲ್ಪ ಹೆಚ್ಚಾಗಿ ಆಗುತ್ತೆ. ಓಕೆ ಡಾಕ್ಟರ್, ಇನ್ನು PCOD ಅಂತ ಸಮಸ್ಯೆ ಇರೋ ಸಾಕಷ್ಟು ಜನ ಹೆಣ್ಮಕ್ಳು ಒಳ್ಳೆ ಲೈಫ್ ಸ್ಟೈಲ್ನ ಫಾಲೋ ಮಾಡ್ತಾ ಇರ್ತಾರೆ, ಅಡ್ವೈಸ್ಡ್ ಮಾಡಿರೋ ಹಾಗೆ. ಸೊ ಇನ್ನು ಸಾಕಷ್ಟು ಜನ ಏನೂ ಫಾಲೋ ಮಾಡ್ತಾ ಇರೋದಿಲ್ಲ, ಅಂದರೆ ಜಂಕ್ ಫುಡ್ ತಿಂತಿರ್ತಾರೆ, ಅದು ಇದು. ಆದರೂ ಕೂಡ ರಿಸಲ್ಟ್ಸಲ್ಲಿ ವೇರಿ ಆಗ್ತಾ ಇರುತ್ತೆ ಲೈಫ್ ಸ್ಟೈಲ್ ಮೂಲಕವಾಗಿ. ಸೊ ಈ ಲೈಫ್ ಸ್ಟೈಲ್ ಡಯಟ್ ಆಗಿರ್ಬೋದು, ಎಕ್ಸಸೈಸಿಂಗ್ ಆಗಿರ್ಬೋದು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಇದು ಪರ್ಸನಲೈಸ್ಡ್ ಕೇರಲ್ಲಿ ಯಾವ ರೀತಿ ವ್ಯತ್ಯಾಸ ಆಗುತ್ತೆ? ಅಂದರೆ ಪೇಷಂಟ್ ಟು ಪೇಷಂಟ್ ಲೈಫ್ ಸ್ಟೈಲ್ ಕೂಡ ವ್ಯತ್ಯಾಸ ಆಗೋ ಸಾಧ್ಯತೆಗಳಿರುತ್ತಾ? ಡೆಫಿನೆಟ್ಲಿ ಅಲ್ವಾ. ಇವಾಗ ನಮ್ಮಲ್ಲಿ ಬರೋ ದಂಪತಿಗಳು ತುಂಬ ಜನ, ಈಗ ನಾನು ಹೇಳದ್ನಲ್ವಾ ಮೇಲ್ ಫ್ಯಾಕ್ಟರು, ವೀರ್ಯಾಣು ಸಮಸ್ಯೆಗಳಿರೋರು ತುಂಬ ಜನ ಕೇಳೋಕ್ಕೊಂದು ಕಾಮನ್ ಕ್ವೆಶನ್ ಅಂದರೆ, ನನಗೆ ಯಾವ ಥರ ಹ್ಯಾಬಿಟ್ಸ್ ಇಲ್ಲ, ಸ್ಮೋಕಿಂಗ್ ಇಲ್ಲ, ಡ್ರಿಂಕಿಂಗ್ ಇಲ್ಲ, ನಾನೇನು ಔಟ್ಸೈಡ್ ಫುಡ್ ಜಾಸ್ತಿ ತಿನ್ನಲ್ಲ ಅಂತ, ನೈಟ್ ಪಬ್ ಕಲ್ಚರ್ ಇಲ್ಲ, ಆದ್ರೂ ನನಗೆ ಯಾಕೆ ಈ ಸಮಸ್ಯೆ? ನನ್ನ ಜೊತೆ ಹುಟ್ಟಿದ ಅಣ್ಣ ತಮ್ಮಂದಿರೆಲ್ಲ ಚೆನ್ನಾಗಿದ್ದಾರೆ, ನನಗೆ ಯಾಕೆ ಈ ಸಮಸ್ಯೆ? ಹೆಣ್ಮಕ್ಳು ಹಾಗೆ ಕೇಳ್ತಾರೆ. ಅಂದರೆ ಐ ಡೋಂಟ್ ಈಟ್ ಔಟ್ಸೈಡ್, ಏನೂ ಇಲ್ವಲ್ಲ, ಬಟ್ ನಾನು ಯಾಕೆ ಈ ಥರ ಇದ್ದೀನಿ, ನನಗೆ ಯಾಕೆ PCOD ಬಂತು ಅಂತ. ಈ ನನಗೆ ಯಾಕೆ ಅನ್ನೋ ಅನ್ನಕ್ಕೆ ಲೈಕ್ ನಾವಿರೋ ವಾತಾವರಣನೇ ಆಗಿದೆ ಅಲ್ವಾ, ನಮ್ಮ ಪ್ರತಿಯೊಂದು ಕಲುಷಿತವಾಗಿದೆ, ಎಲ್ಲ ಪೊಲ್ಯೂಟೆಡ್.
ಏರಿಂದ ಹಿಡಿದು ಫುಡ್ ಆಗಿರಲಿ, ನಮ್ಮ ಜೀವನ ಶೈಲಿ ಆಗಿರಲಿ, ಎಲ್ಲದಕ್ಕೂ ಸ್ಟ್ರೆಸ್ಸು, ಒತ್ತಡ ಎಲ್ಲ ಕಡೆ ಒತ್ತಡ. ಆ ಒತ್ತಡ ಅನ್ನೋದೇ ಕಿಲ್ಲಿಂಗ್ ಫ್ಯಾಕ್ಟರ್. ಇದರಿಂದನೇ ಸಾಕಷ್ಟು ಸಮಸ್ಯೆಗಳು. ಸೊ ಇವನ್ನ ನಾವು ಹ್ಯಾಂಡಲ್ ಮಾಡೋದಕ್ಕೇ ಲೈಕ್ ನಮ್ಮ ಸೆಂಟರ್ಸಲ್ಲಿ ನಾವು ಹಾಲಿಸ್ಟಿಕ್ ಅಪ್ರೋಚ್ ಅಂತ ಇದು ಮಾಡ್ಕೊತೀವಿ. ಅಂದರೆ ನಾನು ಆಲ್ರೆಡಿ ಹೇಳ್ದಂಗೆ ಪರ್ಸ್ನಲೈಸ್ ಟ್ರೀಟ್ಮೆಂಟ್ಸು ಕಾರಣಗಳು ಭಿನ್ನ, ಟ್ರೀಟ್ಮೆಂಟ್ಗಳು ಭಿನ್ನ ಅಂದಮೇಲೆ ಲೈಕ್ ಒಂದೊಂದು ಕಾರಣಕ್ಕೂ ಒಂದೊಂದು ಆಸ್ಪೆಕ್ಟಲ್ಲಿ ನಾವು ಅಡ್ರೆಸ್ ಮಾಡ್ತಾ ಹೋಗಬೇಕು. ಅಂದರೆ ಲೈಕ್ ದೈಹಿಕ ಲೈಕ್ ವೆಯ್ಟ್ ಗೇನ್ ಜಾಸ್ತಿ ಇರೋದಾಗಿರಲಿ, ಇಲ್ಲ ಮಾಲ್ ನರಿಷ್ಟ್ ಆಗಿರೋದಾಗಿರಲಿ, ಅವರಿಗೆ ಡಯಟ್ ಆ್ಯಂಡ್ ನ್ಯೂಟ್ರಿಷನ್ ಕೌನ್ಸಿಲಿಂಗ್ ಮಾಡ್ಕೋಬೇಕು. ಇಲ್ಲ ಬೇರೆ ಅಂದರೆ ಆ್ಯಕ್ಟಿವಿಟಿ, ಫಿಸಿಕಲ್ ಆ್ಯಕ್ಟಿವಿಟಿನೇ ಇಲ್ಲ, ಸೆಡೆಂಟ್ರಿ ಲೈಫ್ ಸ್ಟೈಲ್, ಅವರಿಗೆ ಫಿಸಿಕಲ್ ಆ್ಯಕ್ಟಿವಿಟಿ ಹೇಳ್ಕೊಡೋದು, ಯೋಗ ಥೆರಪಿಯಿಂದ ಟೀಚ್ ಮಾಡೋದು, ಸೊ ಬಾಡಿನ ಸ್ವಲ್ಪ ಮೊಬಿಲೈಸ್ ಮಾಡೋ ಹಂಗೆ ಮಾಡ್ಕೊಳ್ಳೋದು, ಸ್ಟ್ರೆಚಿಂಗ್ ಎಕ್ಸಸೈಸಸ್ಸು. ಮತ್ತು ಎಲ್ಲನೂ ಚೆನ್ನಾಗಿದೆ, ಬಟ್ ಏನಕ್ಕಾಗ್ತಿಲ್ಲ ಅಂದರೆ ಅದು ಹಾರ್ಮೋನಲ್ ರೀಸನ್ಸ್ ಆಗಿರಲಿ, ಇಲ್ಲ ಇಮ್ಯುನೊಲಾಜಿಕಲ್ ರೀಸನ್ಸ್ ಆಗಿರಲಿ. ಸೊ ಆ ಇಮ್ಯೂನ್ ಮಾಡ್ಯುಲೇಷನ್ನ ಮಾಡೋದು, ಅದಕ್ಕೆ ಸ್ಪೆಷಲಿಸ್ಟ್ನ ಅಡ್ವೈಸ್ ತೊಗೊಳ್ಳೋದು. ಇಲ್ಲ ಸೈಕಲಾಜಿಕಲ್ ಆಸ್ಪೆಕ್ಟ್ಸಲ್ಲಿ ಅವ್ರೇನಾದರೂ ಅಫೆಕ್ಟ್ ಆಗಿದ್ದರೆ ಅದಕ್ಕೆ ಸೈಕ್ಯಾಟ್ರಿಕ್ ಕೌನ್ಸಿಲಿಂಗ್ ತೊಗೊಳ್ಳೋದು. ಇವೆಲ್ಲನೂ ಮೀರಿ ಲೈಕ್ ದೇಹ ತುಂಬ ಒತ್ತಡಕ್ಕೆ ಇದಾಗ್ತಿದೆ ಅಂದಾಗ ಆಯುರ್ವೇದ ಹೆಲ್ಪ್ ತೊಗೊಂಡು ಆ ಡಿಟಾಕ್ಸಿಫಿಕೇಷನ್ನು, ಇಲ್ಲ ಸ್ವಲ್ಪ ಬಾಡಿ ಸೆಟ್ಲ್ ಆಗೋಂಗೆ ಏನಾದರೂ ಮೆಡಿಕೇಷನ್ಸು, ರಿಲ್ಯಾಕ್ಸೇಷನ್ ಟೆಕ್ನಿಕ್ಸು ಇವೆಲ್ಲ ಯೂಸ್ ಮಾಡಿಕೊಂಡು ಆಮೇಲೆ ನಾವು ಭ್ರೂಣಗಳನ್ನು ಟ್ರಾನ್ಸ್ಫರ್ ಮಾಡಿದಾಗ ಅವು ಅಂತಹ ದಂಪತಿಗಳಿಗೆ ಸಕ್ಸಸ್ ತುಂಬ ಚೆನ್ನಾಗಿದೆ. ಸೊ ಈ ಹಾಲಿಸ್ಟಿಕ್ ಅಪ್ರೋಚ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಇತ್ತೀಚೆಗೆ ಇದು ಕಂಪಲ್ಸರಿ ನಾವು ಪ್ರಾಕ್ಟೀಸ್ ಮಾಡಲೇಬೇಕಾಗಿದೆ. ಕರೆಕ್ಟ್ ಡಾಕ್ಟರ್. ಯಾಕೆಂದರೆ ಸೈಕಾಲಜಿಕಲ್ ಪಾರ್ಟ್ ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಏನು IVF ಅಂತ ಚಿಕಿತ್ಸೆಯಲ್ಲಿ ಡಾಕ್ಟರ್ ಈಗ ಮಲ್ಟಿಪಲ್ ಟೈಮ್ಸ್ IVF ಫೇಲ್ ಆಗ್ತಾ ಇರುತ್ತೆ ಅಥವಾ ಪ್ರಯತ್ನ ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿಗೆ ನೀವು ಅಡ್ವೈಸ್ ಯಾವ ರೀತಿಯಾಗಿ, ಕೌನ್ಸಿಲಿಂಗ್ ಪಾರ್ಟ್ ಪರ್ಸನಲೈಸ್ ಟ್ರೀಟ್ಮೆಂಟಲ್ಲೂ ತುಂಬ ವ್ಯತ್ಯಾಸ ಆಗುತ್ತೆ ಅಂತ ಅನಿಸುತ್ತೆ. ಹೌದು, ಪರ್ಸನಲೈಸ್ ನಾನು ಆಲ್ರೆಡಿ ಹೇಳ್ದಂಗೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಹೋಗಲೇಬೇಕು. ಈಗ ಟ್ಯೂಬಲ್ ಸಮಸ್ಯೆ ಇರೋರಿಗೆ, PCOD ಸಮಸ್ಯೆ ಇರೋರಿಗೆ, ಎಂಡೋಮೆಟ್ರಿಯೋಸಿಸ್ ಸಮಸ್ಯೆ ಇರೋರಿಗೆ ಎಲ್ಲರಿಗೂ ಒಂದೇ ಥರ ಟ್ರೀಟ್ಮೆಂಟ್ ಕೊಡೋಕ್ಕೆ ಆಗೋದೇ ಇಲ್ಲ. ಸೊ ಜೆನೆಟಿಕ್ ಕಾರಣಗಳಿರೋರಿಗೆ ಬೇರೆ ಥರ ಕೊಡಲೇಬೇಕು ಅಲ್ವಾ? ಸೊ ಹಾಗಾಗಿ ಪರ್ಸ್ನಲೈಸ್ ಟ್ರೀಟ್ಮೆಂಟ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಆದರೆ ಪರ್ಸ್ನಲೈಸ್ ಟ್ರೀಟ್ಮೆಂಟ್ಸ್ ಬ್ಲ್ಯಾಂಕೆಟ್ ಥೆರಪಿ ಥರ ಎಲ್ಲರಿಗೂ ಒಂದೇ ಥರ ಮೆಡಿಸಿನ್ಸ್ ಹಾಕೋದಲ್ಲ. ಒಬ್ಬೊಬ್ರದ್ದು ಡೀಟೇಲಾಗಿ ಅನಲೈಸ್ ಮಾಡಿ ಅವ್ರದಲ್ಲಿ ಏನು ಸಮಸ್ಯೆ ಇದೆ ಅಂತ ಡೀಟೇಲಾಗಿ ತಿಳ್ಕೊಂಡು ನಾವು ಟ್ರೀಟ್ಮೆಂಟ್ ತೊಗೊಳೋದಕ್ಕೆ ಟೈಮೂ ಆಗುತ್ತಲ್ವ. ಸೊ ನಮ್ಮ ಶ್ರಮಕ್ಕೆ ತಕ್ಕಂಗೆ ಫಲಾನೂ ಸಿಗುತ್ತೆ. ಕರೆಕ್ಟ್ ಡಾಕ್ಟರ್. ಇನ್ನು ಅಂದರೆ ಈ ಪರ್ಸ್ನಲೈಸ್ ಟ್ರೀಟ್ಮೆಂಟಲ್ಲಿ ಸಕ್ಸಸ್ ರೇಟ್ ಯಾವ ರೀತಿ ವ್ಯತ್ಯಾಸ ಆಗೋದನ್ನು ನೀವು ನೋಡ್ತೀರಾ? ನೀವು ಹಲವಾರು ಪೇಷಂಟ್ಸ್ನ ಟ್ರೀಟ್ ಮಾಡ್ತಾ ಇರ್ತೀರಾ. ನಾರ್ಮಲ್ ಆಗಿ ಕೊಡುವಂಥ ಚಿಕಿತ್ಸೆಗಳಿಗೆ ಅಂದರೆ ಫಲ ಕೊಡುತ್ತೆ, ಬಟ್ ಆ ಟೈಮಿಂಗೂ ಆಗಿರಬಹುದು, ಮತ್ತು ಆ ಸಕ್ಸಸ್ ರೇಟ್ ಯಾವ ರೀತಿ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತೀರಿ? ಡೆಫಿನೆಟ್ಲಿ. ಅಂದರೆ ಲೈಕ್ ನಾರ್ಮಲ್ ಆಗಿ IVF ಅಲ್ಲಿ ಜನರಲ್ ಆಗಿ ಸಕ್ಸಸ್ ರೇಟ್ ಅಂದ್ರೇ ಅರೌಂಡ್ 60 to 70%. ಸೊ ಎಲ್ಲ ಚೆನ್ನಾಗಿರೋರಿಗೆ, ಅಂದರೆ ಲೈಕ್ ಎಗ್ ಕ್ವಾಲಿಟಿ ಚೆನ್ನಾಗಿರಬೇಕು, ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿರಬೇಕು, ಎಂಬ್ರಿಯೋ ಕ್ವಾಲಿಟಿ ಚೆನ್ನಾಗಿರಬೇಕು, ಗರ್ಭಾಶಯದಲ್ಲಿ ಸಮಸ್ಯೆಗಳೇನು ಇರಬಾರ್ದು, ಲೈನಿಂಗ್ ಕ್ವಾಲಿಟಿ ಚೆನ್ನಾಗಿದ್ದು, ಸೊ ಇವರಿಗೆ ಟ್ರಾನ್ಸ್ಫರ್ ಮಾಡಿದಾಗ ಫಸ್ಟ್ ಅಟೆಂಪ್ಟಲ್ಲಿ ಕನ್ಸೀವ್ ಆಗುವಂತಹ ಸಂಖ್ಯೆ ಬಂದು 60 to 70%. ಇನ್ನು 30 to 40% ಕನ್ಸೀವ್ ಆಗದೇ ಇರೋರಿಗೇ ನೆಕ್ಸ್ಟ್ ಬೇರೆ ಡಿಫ್ರೆಂಟ್ ಪ್ರೋಟೋಕಾಲ್ಸ್ ಬಗ್ಗೆ ಯೋಚನೆ ಮಾಡ್ತೀವಿ, ಅಡ್ವಾನ್ಸ್ ಟೆಸ್ಟ್ಗಳ ಬಗ್ಗೆ ಯೋಚನೆ ಮಾಡ್ತೀವಿ. ಆದ್ರೂ ಈ ಫಸ್ಟ್ ಅಟೆಂಪ್ಟ್ ಆದ್ರೂ ಎಲ್ಲರಿಗೂ ಏನು ಬ್ಲ್ಯಾಂಕೆಟ್ ಥೆರಪಿ ಅಂತೂ ಅಲ್ಲ, ಅವ್ರವ್ರ ಸಮಸ್ಯೆಗೆ ತಕ್ಕಂಗೆ ಪ್ರೋಟೋಕಾಲ್ಸ್ ಇರುತ್ತೆ ಅಲ್ವಾ? ಈಗ ಒಂದು ಗರ್ಭಾಶಯದಲ್ಲಿ ಅಡಿನೋಮಯೋಸಿಸ್ ಸಮಸ್ಯೆ ಇದೆ ಅಂದರೆ ಅವರಿಗೆ ಎಂಬ್ರಿಯೋಸ್ ಹಾಕಬೇಕಾದ್ರೆ ಆ ಪ್ರೋಟೋಕಾಲೇ ಬೇರೆ ಇರುತ್ತೆ. ಏನೂ ಸಮಸ್ಯೆ ಇಲ್ಲದೆ ಹೆಲ್ತಿಯಾಗಿರೋ ಯೂಟ್ರಸ್ಗೆ ಹಾಕೋ ಎಂಬ್ರಿಯೋಸ್ ಹಾಕಬೇಕಾದ್ರೆ ಪ್ರೋಟೋಕಾಲ್ಸೇ ಡಿಫ್ರೆಂಟ್ ಆಗಿರುತ್ತೆ. PCODಗೆ ಯೂಸ್ ಮಾಡೋ ಮೆಡಿಕೇಷನ್ಸ್ ಡಿಫ್ರೆಂಟ್ ಆಗಿರುತ್ತೆ. ಎಗ್ ರಿಸರ್ವ್ ಕಡಿಮೆ ಇರೋರಿಗೆ ಯೂಸ್ ಮಾಡೋ ಮೆಡಿಕೇಷನ್ಸೇ ಡಿಫ್ರೆಂಟ್ ಆಗಿರುತ್ತೆ. ಆದರೆ ಪರ್ಸ್ನಲೈಸ್ ಟ್ರೀಟ್ಮೆಂಟ್ಸ್ ಅಂತ ಲೈಕ್ ಪ್ಲ್ಯಾನ್ ಮಾಡಿ ಒಂದೊಂದು ದಂಪತಿಗಳಿಗೂ ಸಮಯ ವೆಚ್ಚಿಸಿ ಪ್ಲ್ಯಾನ್ ಮಾಡಿ ತಗೊಂಡಾಗ ಈ 60 to 70% ಅನ್ನೋದು ಇನ್ನೊಂಚೂರು ಹೆಚ್ಚಾಗೇ ಆಗುತ್ತೆ. 80%, 100% ಅಂತೂ ಲೈಕ್ ಡಿಫಿಕಲ್ಟು, ಬಟ್ ವಿ ವಿಲ್ ಟ್ರೈ ಬೆಸ್ಟ್ ಅಷ್ಟೇ. ಡಾಕ್ಟರ್, ಈಗ ಸಾಮಾನ್ಯವಾಗಿ ಪರ್ಸನಲೈಸ್ ಟ್ರೀಟ್ಮೆಂಟ್, ಈ ರೀತಿಯಾದ ಡಯಾಗ್ನೋಸಿಸ್ ಎಲ್ಲ ಪ್ರೊಸೀಜರ್ಸು ಕೂಡ ಅಂದರೆ ತುಂಬ ದುಡ್ಡಿರೋರು ಮಾತ್ರ ಮಾಡಿಸ್ಕೊಳ್ಳುವಂಥದ್ದು ಅನ್ನೋದು ತುಂಬ ಜನರ ಮೈಂಡಲ್ಲಿ ಇರುತ್ತೆ. ಸೊ ಸಾಮಾನ್ಯ ಜನರು ಕೂಡ ಇದನ್ನು ಅಫೋರ್ಡ್ ಮಾಡಬಹುದಾ? ಅದು ಎಷ್ಟು ವರ್ದಿ ಆಗಿರುತ್ತೆ? ಅದ್ರ ಬಗ್ಗೆ ಏನು ಹೇಳ್ತೀರಿ? ಇದೊಂದು ಲೈಕ್ ಸಮಸ್ಯೆ. ನಾನು ಈಗ ಇಷ್ಟೊತ್ತು ಮಾತಾಡ್ತಿದ್ದೀನಿ ಪರ್ಸನಲೈಸ್ ಟ್ರೀಟ್ಮೆಂಟ್ಸು, ಅಡ್ವಾನ್ಸ್ಡ್ ಟೆಕ್ನಾಲಜಿ,
ಸೈನ್ಸ್ ತುಂಬ ಎಲ್ಲೋ ಮುಂದೆ ಹೋಗಿದೆ ಹೀಗೆ ಹಾಗೆ ಅಂತ. ಡಾಕ್ಟರ್, ಹಾಗೆ ಪರಿಪೂರ್ಣ ಗರ್ಭಗುಡಿ ಅಂದ ತಕ್ಷಣ ಪರಿಪೂರ್ಣ ಬಗ್ಗೆ ಸೊ ಎಷ್ಟೋ ಮುಂದೆ ಹೋಗಿದೆ ಅಂತ ನೋಡ್ತೀವಿ. ಈ ಥರ ಇದ್ದಾಗ ಹೇಗಿರಬೇಕು ಸಮಸ್ಯೆ ಅಂದರೆ, ಈ ಫಲವತ್ತತೆ ಸಮಸ್ಯೆ ಆಗಿರಲಿ, ಮಕ್ಕಳಿಲ್ಲದೆ ಇರೋ ಸಮಸ್ಯೆ ಆಗಲಿ ದಿನ ದಿನ ಕಡಿಮೆ ಆಗಬೇಕಲ್ವಾ. ಆದರೆ ಯಾಕೆ ಪ್ರತಿದಿನ ಹೆಚ್ಚಾಗ್ತಿದೆ? ಯಾಕಂದರೆ ಜನಗಳು ಅದನ್ನು ಯೂಸ್ ಮಾಡ್ಕೋತಾ ಇಲ್ಲ, ಬಳಸ್ಕೋತಾ ಇಲ್ಲ. ಅದಕ್ಕೆ ಕಾರಣಗಳು ತುಂಬ ಇರುತ್ತೆ. ಅಂದರೆ ಒಂದು ಟ್ರೀಟ್ಮೆಂಟ್ ಭಯ ಇದ್ದರೆ, ಇನ್ನೊಂದು IVF ಅನ್ನೋದು ನಮ್ಮಂಥವ್ರಿಗಲ್ಲ ಅನ್ನೋ ಭಾವನೆ, ಒಂದು ಖರ್ಚಿನ ವೆಚ್ಚದ ಭಯ ಇದ್ದರೆ, ಒಂದು IVF ಮುಖಾಂತರ ಇಲ್ಲ ಟ್ರೀಟ್ಮೆಂಟ್ ಮುಖಾಂತರ ಜನಿಸಿರೋ ಮಕ್ಕಳ ಬಗ್ಗೆ ಭಯ. ಸೊ ಇಂಥ ಭಯಗಳಿಂದ ಅವ್ರು ಹೊರಗೆ ಬಂದು ತಿಳುವಳಿಕೆನ ಹೆಚ್ಚಿಸ್ಕೊಂಡು ಟ್ರೀಟ್ಮೆಂಟ್ ತಗೋಬೇಕು. ಅದಲ್ಲದೆ ಈಗ ಗರ್ಭಗುಡಿ ಅನ್ನೋದು ಈ ಖರ್ಚಿನ ವೆಚ್ಚದಿಂದ ಭಯ ಪಡ್ಕೊಂಡು ಯಾರು ಟ್ರೀಟ್ಮೆಂಟ್ಗೆ ಹಿಂಜರುಗ್ತಿದ್ದಾರೋ ಅಂತಹ ದಂಪತಿಗಳಿಗೆ ಗರ್ಭಗುಡಿ ತಮ್ಮ ಫೌಂಡೇಶನ್ ಮುಖಾಂತರ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಒಂದು ಪರಿಪೂರ್ಣ ಅನ್ನೋ ಆಫರ್ನ ರಿಲೀಸ್ ಮಾಡುತ್ತೆ. ಸೊ ಅಟ್ಲೀಸ್ಟ್ ಅಂಥ ದಂಪತಿಗಳಿಗೆ ಈ ಪರಿಪೂರ್ಣ ಆಫರಿಂದ ಕಡಿಮೆ ಖರ್ಚಿನಲ್ಲಿ ಆ ಪ್ರೋಟೋಕಾಲ್ಸ್ ಮುಖಾಂತರ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡಿಕೊಂಡು ತಮ್ಮ ಬಾಳ್ವೆಯಲ್ಲಿ ಒಂದು ಮುದ್ದಾದ ಮಗುವನ್ನು, ಹೆಲ್ತಿ ಮಗುವನ್ನು ಪಡೀಲಿ ಅನ್ನೋ ಒಂದು ಇಚ್ಛೆಯಿಂದ. ಸೊ ಹೀಗಾದರೂ ಬರಲಿ ಅಂತ. ಸೊ ಈ ವರ್ಷ ನವಂಬರ್ ತಿಂಗಳಲ್ಲೇ ರಿಲೀಸ್ ಮಾಡಿದ್ವಿ. ನವಂಬರ್ ಅಂತೂ ಮುಗ್ದೋಯ್ತು, ಈಗ ಡಿಸೆಂಬರ್ ಉಳಿದಿದೆ. ಸೊ ಈ ಡಿಸೆಂಬರ್ ತಿಂಗಳಲ್ಲಿ ನಮಗೆ ಆಲ್ಮೋಸ್ಟ್ 10 ಬ್ರಾಂಚಸ್ ಇದೆ. ಈ 10 ಬ್ರಾಂಚಸ್ಸಲ್ಲಿ 8 ಬ್ರಾಂಚಸ್ ಬ್ಯಾಂಗ್ಳೂರಲ್ಲೇ ಇದೆ, ಇನ್ನು 2 ಬ್ರಾಂಚಸ್ ಒಂದು ಹೊಸೂರು ದಾವಣಗೆರೆಯಲ್ಲಿದೆ. ಸೊ ಯಾವುದೇ ಗರ್ಭಗುಡಿ ಬ್ರಾಂಚ್ಗಾದರೂ ದಂಪತಿಗಳು ಹೋಗಿ ರಿಜಿಸ್ಟರ್ ಮಾಡಿಕೊಂಡು ಪರಿಪೂರ್ಣ ಕೆಳಗಡೆ ಟ್ರೀಟ್ಮೆಂಟ್ನ ಕಂಪ್ಲೀಟ್ ಮಾಡ್ಕೋಬೋದು ಕಡಿಮೆ ವೆಚ್ಚದಿಂದ. ಸೊ ಡಿಸ್ಪ್ಲೇಯಲ್ಲಿ ತೋರಿಸಿರೋ ಹಂಗೆ ಸಾಕಷ್ಟು ರಿಯಾಯಿತಿ ಇದೆ ಎಲ್ಲದರಲ್ಲೂ, ಕನ್ಸಲ್ಟೇಷನ್ಸ್ ಆಗಲಿ, ಇನ್ವೆಸ್ಟಿಗೇಷನ್ಸ್ ಆಗಲಿ, ಟ್ರೀಟ್ಮೆಂಟಲ್ಲಾಗಲಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ. ಧನ್ಯವಾದ ನಿಮಗೆ. ಥ್ಯಾಂಕ್ ಯು. ಎಸ್, ಏನು ಡಾಕ್ಟರನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಗರ್ಭಗುಡಿ IVF ಸೆಂಟರ್ ಬೆಂಗಳೂರು, ಶಾಖೆಗಳು ಹನುಮಂತನಗರ, ಜಯನಗರ, ಕಲ್ಯಾಣನಗರ, ಎಲೆಕ್ಟ್ರಾನಿಕ್ ಸಿಟಿ, ಮಾರತಹಳ್ಳಿ, ನಾಗರಭಾವಿ, RMV ಎಕ್ಸ್ಟೆನ್ಷನ್, ಯಲಹಂಕ, ಹೊಸೂರು ಹಾಗೂ ದಾವಣಗೆರೆ. ದೂರವಾಣಿ ಸಂಖ್ಯೆ 9071234005. ಇನ್ನು ವೆಬ್ಸೈಟ್ ಮೂಲಕ garbhagudi.comಗೆ ನೀವು ರೀಚ್ ಆಗಬಹುದು. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.